ಹಾಯ್ ಗಾಯ್ಸ್, ನೋಡಿ ನನ್ನ ಫ್ರೆಂಡ್ US ಗೆ ಹೋಗ್ತಾ ಇದ್ದಾಳೆ. ಗಿವ್ ಮೀ ನಾನು ಅನ್ಕೋರ್ಸಿ ತಡೀರಿ. This is Harsha, okay? This is cute. Manu is running. ಹೇ ಗಾಯ್ಸ್, ಸೊ ತಮ್ಮನೆಲ್ಲ ನೋಡಿರ್ತೀರಾ ಏನಾಗಿದೆ ಅಂತ. ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೀನಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಎಷ್ಟು ಸ್ಟುಪಿಡ್ ಅನಿಸ್ತಿದೆ ನನಗೆ, ಬಟ್ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ಹೇಗೆ ಮಿಸ್ ಮಾಡಿಕೊಂಡೆ, ಯಾಕೆ ಮಿಸ್ ಮಾಡಿಕೊಂಡೆ ಎಲ್ಲ ಅನ್ಕೊತಿರ್ತೀರಾ, ಏನಿಷ್ಟು ಮೊಬ್ಬಿದಾಳ ಇವಳು ಅಂತ. ಇಲ್ಲ, ನಾನು ನೀವು ಅನ್ಕೊಂಡಿರೋ ಥರ ಮೊಬ್ಬು ಏನಲ್ಲ. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಏನಾಗಿದೆ ಅಂದರೆ, ಆ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ ಫ್ಲೈಟ್. ನಾನು ನೈಟ್ ಅಂತ ಅಂದ್ಕೊಂಡು ನೈಟ್ ಹೋಗ್ಬಿಟ್ಟಿನಿ. ಸೊ ಮಿಸ್ ಆಯಿತು. ಅದೂ ಏರ್ಪೋರ್ಟ್ ಎಂಟರ್ ಆಗಿದ ತಕ್ಷಣ ಒಳಗಡೆ ಚೆಕ್ ಇನ್ ಇರುತ್ತೆ. ಆ ಮೇನ್ ಚೆಕ್ ಇನ್ಗಿಂತ ಮುಂಚೆ ಜಸ್ಟ್ ಎಂಟ್ರೆನ್ಸ್ನಲ್ಲಿ ಕೂಡ ಒಂದು ಸರಿ ನಮ್ಮ ಟಿಕೆಟ್ಸ್ ಆ್ಯಂಡ್ ಪಾಸ್ಪೋರ್ಟ್ ಚೆಕ್ ಮಾಡಿ ಬಿಡ್ತಾರೆ. ಅವ್ರು ಚೆಕ್ ಮಾಡಿದಾಗ ಕೂಡ ಅವರು ನನ್ನ ಹಾಗೆ ಬಿಟ್ಬಿಟ್ಟಾರೆ. ಮೇ ಬಿ ಅವ್ರಿಗೂ ಗೊತ್ತಾಗಿಲ್ಲ ಏನೋ, ಒಳಗಡೆ ಬಿಟ್ಬಿಟ್ಟಿದ್ದಾರೆ. ಅದಾದಮೇಲೆ ನಾನು ಬೇರೆ ಕ್ಯೂನಲ್ಲಿ ನಿಂತುಬಿಟ್ಟಿದ್ದೆ. ಅದು ಏರ್ ಇಂಡಿಯಾದು ಕ್ಯೂ. ಸೊ ನನ್ನ ಫ್ಲೈಟ್ ಇದ್ದಿದ್ದು ಬೇರೆ. ಅದು ಕೂಡ ಚೆಕ್ ಇನ್ ತನಕ ಹೋಗಿದ್ದೀನಿ ನಾನು. ಅವ್ರೇನು ಹೇಳಿದರು, ಇಲ್ಲ ಇದು ನಿಮ್ಮ ಫ್ಲೈಟ್ದಲ್ಲ, ಇದು ಏರ್ ಇಂಡಿಯಾದು. ಹೌದಾ, ಬೋರ್ಡ್ ಆ ಥರ ಇದೆ ಅಲ್ಲ ಅಂದರೆ, ಇಲ್ಲ ಇದು ಕನೆಕ್ಟಿಂಗ್ ಫ್ಲೈಟ್ ಆಗುತ್ತೆ, ಅದು ಇದು ಏನೇನೋ ಹೇಳಿದರು. ನಾನು ಸರಿ ಅಂತಂದೇಳಿ ಮತ್ತೆ ನನ್ನ ಫ್ಲೈಟ್ ಇದ್ದಿದ್ದ ಕಡೆನೇ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅವರಿದ್ದು ಇದು ಯಾಕೆ ರಾಂಗ್ ಟೈಮಿಂಗ್ ಬಂದಿದ್ದೀರಾ ಅಲ್ಲ ಅಂತ ಹೇಳಿದರು. ಫ್ಲೈಟ್ ಇರೋದು ಮಾರ್ನಿಂಗ್ ಅಂತ ಹೇಳಿದರು. ನಾನಿದು ಮೇ ಬಿ ಬೇಗ ಬಂದಿದ್ದೀನೇನೋ ಅಂತ ಅನ್ಸ್ಬಿಡ್ತು. ఏమి జ్ఞానం మీ జ్ఞానానికి ఏ అవార్డు ఇచ్చినా సరిపోతుంది. ಆ ಟೆನ್ಷನ್ನಲ್ಲಿ ನನಗೆ ಅದೂ ಗೊತ್ತಾಗಿಲ್ಲ. ಆಮೇಲೆ ಮ್ಯಾನೇಜರ್ ಬಂದು ಹೇಳಿದರು, ಇಲ್ಲ ನಿಮ್ಮ ಫ್ಲೈಟ್ ಆಗಲೇ ಟೇಕ್ ಆಫ್ ಆಗಿಬಿಟ್ಟಿದೆ ಅಂತ. ನಾನು ಅಯ್ಯೋ, ಜಸ್ಟ್ ನಮ್ಮ ಕಸಿನ್ಸ್, ಅಮ್ಮ, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋಗಿದ್ರು ನನ್ನ. ಆಮೇಲೆ ಮತ್ತೆ ಕಾಲ್ ಮಾಡಿದೆ ನಮ್ಮ ಅಣ್ಣಗೆ. ನಮ್ಮ ಅಣ್ಣ ಅವರು ಸ್ವಲ್ಪ ಬೈದರು, ನಮ್ಮಪ್ಪ ಬೈದರು, ನಮ್ಮಮ್ಮ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು. ಆಮೇಲೆ ಮತ್ತೆ ನಮ್ಮ ಅಣ್ಣ ಬಂದು ಪಾಪ ಕರ್ಕೊಂಡೋದ್ಮೇಲೆ ಮತ್ತೆ ಏರ್ಲೈನ್ಸ್ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಇಲ್ಲ ಈ ಥರ ಏನೋ ಮಿಸ್ಟೇಕ್ ಆಗಿದೆ ಅಂತ. ಅವರು ಆಲ್ಮೋಸ್ಟ್ 1 hour ನಾನು ಅವ್ರ ಜೊತೆ ಕಾಲ್ನಲ್ಲಿ ಇದ್ದಿದ್ದು. 1 hour ಮಾತಾಡಿದ್ದಾದಮೇಲೆ ಅವರು ಮತ್ತೆ ಸರಿ ಆಯಿತು, ನೀವು ಸ್ಟೂಡೆಂಟ್ ಅಂತ ಹೇಳಿದ್ದಕ್ಕೆ ನಿಮಗೆ ರೀಫಂಡ್ ಕೊಡ್ತೀವಿ, ಬಟ್ ಪಾರ್ಷಿಯಲ್ ರೀಫಂಡ್ ಇರುತ್ತೆ, ಸ್ವಲ್ಪ ಕ್ಯಾನ್ಸಲೇಷನ್ ಫೀ ಇರುತ್ತೆ ಅಂತ ಹೇಳಿದರು. ಐ ವಾಸ್ ಲೈಕ್ ಫೈನ್, ಅಷ್ಟಾದರೂ ಸಿಗುತ್ತಲ್ಲ ಅಂತ ಒಪ್ಕೊಂಡೆ. ಅವರು ಹಾಕಿದ್ರು ರೀಫಂಡ್. ಪಾಪ 6 to 8 weeks ಅಂತ ಹೇಳಿದರು ರೀಫಂಡ್ ಆಗೋಕ್ಕೆ. ಆಲ್ಮೋಸ್ಟ್ 1 week ಒಳಗೆ ಹಾಕಿಬಿಟ್ರು. ಅಯ್ಯೋ, ನನ್ನ ಕತೆ ಕೇಳಬಾರ್ದು, ಯಾಕೆ ಹಿಂಗಾಯ್ತೋ ಏನೋ. ಹೋಗ್ಲಿ ಪರವಾಗಿಲ್ಲ, ಏನೋ. ಆದರೂ ಇಟ್ಸ್ ಓಕೆ. ಬಳ್ಳಾರಿನಲ್ಲಿ ಇನ್ನೂ ಸ್ವಲ್ಪ ದಿನ ಇರೋಕ್ಕೆ ಟೈಮ್ ಸಿಕ್ತು, ಅಪ್ಪ ಅಮ್ಮನ ಜೊತೆಗೆ ಇರೋಕ್ಕೆ ಟೈಮ್ ಸಿಕ್ತು, ಫ್ರೆಂಡ್ಸ್ನ ಕೂಡ ಮೀಟ್ ಆಗ್ತಿದ್ದೀನಿ ಮತ್ತೆ. ಸೊ ಖುಷಿ ಆಗ್ತಿದೆ. ಅಷ್ಟೊಂದು ಬೇಜಾರು ಆಗ್ತಿಲ್ಲ, ಬಟ್ ಅರೌಂಡ್ 15-20 ಸಾವಿರ ಲಾಸ್ ಆಯಿತು ನನಗೆ. ಮಾಡಿದ ತಪ್ಪಿಗೆ ಸ್ವಲ್ಪ ಆದರೂ ಅನುಭವಿಸ್ಬೇಕಲ್ಲ ಜೀವನದಲ್ಲಿ, ಮತ್ತೆ ಈ ಥರ ತಪ್ಪು ಮಾಡಬಾರ್ದು. ಪರವಾಗಿಲ್ಲ. ನನಗೇನು ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅದು 24 hours ಕ್ಲಾಕ್ ಇರುತ್ತಲ್ಲ, ನೋಡಿಕೊಂಡೇ ಇಲ್ಲ ಆ ಥರ ಇರುತ್ತೆ ಅಂತ. ಆ ಓವರ್ ಕಾನ್ಫಿಡೆನ್ಸ್ನಲ್ಲಿ ನಾನು ಒಬ್ರಿಗೂ ನಾನು ಟಿಕೆಟ್ ಕಳಿಸಿಲ್ಲ. ಟಿಕೆಟ್ ಬುಕ್ ಮಾಡ್ಕೊಂಡು ಆ ಟಿಕೆಟ್ ನನ್ನ ಹತ್ರನೇ ಇದೆ. ಆ PDF ಅಟ್ಲೀಸ್ಟ್ ಯಾರಿಗಾದರೂ ಕಳಿಸಿ, ಒಂದು 4-5 ಜನಕ್ಕೆ ಕಳಿಸಿ, ಅವ್ರು ಅಟ್ಲೀಸ್ಟ್ ಒಬ್ಬರಾದರೂ ಹೇಳ್ತಿದ್ರು, ಓ ಮಾರ್ನಿಂಗ್ ಇದೆಯಾ ನಿನ್ನ ಫ್ಲೈಟ್ ಅಂತ. ಹೇಳಿದ್ದಕ್ಕಾದರೂ ಗೊತ್ತಾಗ್ತಿತ್ತು. ಅದನ್ನೂ ಮಾಡಿಲ್ಲ ನಾನು. ಫಸ್ಟ್ ತಪ್ಪು ಅದೇ ಮಾಡಿದ್ದು.
ಸೊ ಎಲ್ಲರಿಗೂ ನಾನು ಇದೇ ಹೇಳ್ತೀನಿ, ಪ್ಲೀಸ್ ನೀವು ಯಾವುದು ಆಗಿರಲಿ, ಟ್ರೈನ್, ಬಸ್, ಫ್ಲೈಟ್ ಯಾವುದಾದ್ರೂ ಟಿಕೆಟ್ ಆಗಿರಲಿ, ಪ್ಲೀಸ್ ಅದನ್ನು ಯಾರಿಗಾದ್ರೂ ಕಳಿಸಿ. ಸೊ ದ್ಯಾಟ್ ಅವ್ರು ಇಟ್ಕೊಂಡಿರ್ತಾರೆ, ನೋಡ್ತಾರೆ ಅವರು ಯಾವತ್ತಿದೆ ಫ್ಲೈಟ್, ಯಾವ ಟೈಮಿಂಗ್ ಇದೆ, ಏನು ಕತೆ ಎಲ್ಲ ನೋಡಿಕೊಂಡು ನಿಮಗೆ ಒಂದ್ಸರಿ ತಿಳಿಸ್ತಾರೆ. ಓವರ್ ಕಾನ್ಫಿಡೆನ್ಸಿಂದ ನೀವು ಒಂದೇ ಇಟ್ಕೊಂಡ್ರೆ ನಂತರ ಆಗುತ್ತಲ್ಲ, ಹಂಗೆ ಆಗೋದು. ಸೊ ಯಾ ಆ್ಯಂಡ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ನಕ್ಕಿದ್ರು, ಏನೇ ನೀನು ಹಿಂಗೆ ಮಾಡ್ಕೊಂಡು ಅದು ಇದು ಅಂತ. ರಿಲೇಟಿವ್ಸ್ ಬೈದರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಬೈಸ್ಕೋಬೇಕು. ಅಪ್ಪ ಅಮ್ಮ ಏನಂದರೆ ರೀಫಂಡ್ ಬಂತಲ್ಲ ಅದಕ್ಕೆ ಜಾಸ್ತಿ ಏನು ಬೈಲಿಲ್ಲ. ರೀಫಂಡ್ ಬರ್ತಿರ್ಲಿಲ್ಲ ಅಂದರೆ ತುಂಬ ಬೈಸ್ಕೊತಿದ್ದೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ನೋ ಕಾಮೆಂಟ್ಸ್. ಎಷ್ಟು ಜನ ಕೇಳ್ತಿದ್ದಾರೆ, ಏನು ನೀನು ಹೋಗಿಲ್ಲ ಇನ್ನು ಅಂತ. ಹೆಂಗೆ ಹೇಳಬೇಕು, ಇಷ್ಟು ಸ್ಟುಪಿಡ್ ರೀಸನ್ಗೆ ನಾನು ಫ್ಲೈಟ್ ಮಿಸ್ ಮಾಡ್ಕೊಂಡಿನಂತ. ಪರವಾಗಿಲ್ಲ, ಏನೋ ಬೈ ಮಿಸ್ಟೇಕ್ ಆಯಿತು, ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನು ಸ್ವಲ್ಪ ದಿನ ಮನೇಲಿರ್ಬೋದು, ಅಲ್ಲಿ ಇರೋದ್ರ ಬದಲಿ ಅಲ್ಲಿ ಲೋನ್ಲಿನೆಸ್ ಒಂದು 15 ದಿನ ಫೀಲ್ ಆಗೋದ್ರ ಬದಲಿ ಇಲ್ಲೇ ಇದ್ದೀನಿ, ಇದು ಬೆಟರು. ಸ್ವಲ್ಪ ದುಡ್ಡು ಉಳಿಯುತ್ತೆ. ಐ ಮೀನ್ ಲೈಕ್ ಅಲ್ಲಿಗೆ ಹೋದ್ಮೇಲೆ ಸ್ಟಾರ್ಟಿಂಗ್ನಲ್ಲಿ ಅರೌಂಡ್ 15 ಡೇಸ್ಗಂತೂ, ನಾನೀಗ 15 ಡೇಸ್ ಇಲ್ಲಿದ್ದೀನಿ. ಸೊ ಆ 15 ಡೇಸ್ದು ಗ್ರಾಸರೀಸ್ ಅಂತೂ ಸ್ವಲ್ಪ ಸೇವ್ ಆಯಿತು. ಇನ್ನು ಏನು ಒಳ್ಳೇದಾಯಿತು ಅಷ್ಟೇ, ಸದ್ಯಕ್ಕಷ್ಟೇ. ನಾನು ಬೇಕಂತ ಏನು ಮಾಡಿಲ್ಲ, ಇದನ್ನು ಬೈ ಮಿಸ್ಟೇಕ್ ಏನೋ ಆಗೋಗ್ಬಿಡ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮಿಂದ ಈ ಥರ ತಪ್ಪು ಮಾಡಬಾರ್ದು. ನೀವು ಯಾರು ಈ ಥರ ತಪ್ಪು ಮಾಡಬೇಡಿ, ತುಂಬ ಲಾಸ್ ಆಗುತ್ತೆ, ಟೈಮ್ ವೇಸ್ಟ್, ಮನಿ ವೇಸ್ಟ್ ಎಲ್ಲ. ಸೊ ಯಾ, ಸಿ ಯು ದೆನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.